ನೆನೆದವರ ಮನದಲ್ಲಿ ಅಂತ ಬನ್ನಿ ಮಕ್ಕಳ. ಅಂದಾಗೆ ಇದೇನು ಕೈಯಲ್ಲಿ ಹೊಟ್ಟೆ ಇಟ್ಕೊಂಡು ಬರ್ತಾ ಇದೆಯಾ? ಮುಖದಲ್ಲಿ ಏನೋ ಕೋಪ ಇದ್ದಂಗೂ ಕಾಣ್ತಾ ಇದೆಯಲ್ಲ ಈಗ. ಹೌದಮ್ಮ ನೋಡಿ ಅಮ್ಮ, ನಾವೆಲ್ಲ ಇಲ್ಲಿ ಹಾಡು ಕುಡಿದು ತುಂಬಾ ಸಂತೋಷವಾಗಿದ್ದೀವಿ. ನಿಜ, ಆ ಪ್ರದೀಪನನ್ನು ನೆನೆಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆಯಮ್ಮ, ತುಂಬಾ ಬೇಜಾರಾಗ್ತಾ ಇದೆ. ಪ್ರದೀಪ ಸಿಟಿಯಲ್ಲಿ ಹೋಗಿ ತುಂಬಾನೇ ದಿನವಾಯ್ತು. ನನಗೂ ಕೂಡ ಇಷ್ಟು ದಿನ ಆದ್ರೂ ಅವ್ನು ಬರಲಿಲ್ಲಲ್ಲ, ಅವನ್ ನೋಡ್ಬೇಕಂತ ಆಸೆ ಕೂಡ ಆಗಿದೆ. ನಮ್ಮ ಈ ಹಾಡಿ ಕುಣಿತದಲ್ಲಿ ಮರ್ತ ಬಿಟ್ಟಿದ್ದೆ. ನಿನ್ನೆ ಅವನ ಪರೀಕ್ಷೆ ಮುಗಿದಂತೆ, ಇವತ್ತು ಊರಿಗೆ ಬರ್ತೇನೆ ಅಂತ ಹೇಳಿದ್ದ. ಅಮ್ಮ ಅಪ್ಪ, ಪ್ರದೀಪ ಬಾ, ನಿನ್ನ ವಿಷಯವನ್ನೇ ಮಾತನಾಡ್ತಿದ್ದೆವು. ಅಷ್ಟೊಳಗೆ ನೀನು ಬಂದ್ಬಿಟ್ಟೆ ನೋಡಪ್ಪ. ಪರೀಕ್ಷೆ ಏನೋ ಚೆನ್ನಾಗಿ ಬರೆದೆ ಅಣ್ಣ. ಹೌದು ಬೈದ, ಪರೀಕ್ಷೆ ಏನೋ ತುಂಬಾ ಚೆನ್ನಾಗಿ ಬರೆದಿದೆ. ನಿಜ ಹೇಳ್ಬೇಕು ಅಂದ್ರೆ ಫಸ್ಟ್ ಕ್ಲಾಸಲ್ಲಿ ಕೂಡ ಪಾಸ್ ಆಗ್ತೀನಿ, ಆ ನಂಬಿಕೆ ಕೂಡ ಇದೆ. ಅಣ್ಣ, ನಿನ್ನ ನೋಡಿ ಎಷ್ಟು ದಿನ ಆಗಿತ್ತು ಗೊತ್ತಾ? ನಿನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಒಂದು ಮಾತನ್ನು ಹೇಳ್ತೀನಿ ಕೊಂಡು, ನೀ ಎಲ್ಲೂ ಹೋಗೋದು ಬೇಡ, ನಮ್ಮೆಲ್ಲರ ಜೊತೆ ಇಲ್ಲಿ ಹಾಡಿ ಕುಣಿದು ಸಂತೋಷದಿಂದ ನಮ್ಮ ಜೊತೆ ಇರಬೇಕು. ಆಯ್ತು ದೀಪ, ಇನ್ನೆಲ್ಲಿ ಹೋಗುದಿಲ್ಲ, ನಿಮ್ ಜೊತೆನೆ ಇರ್ತೇನೆ. ಇವಾಗ ತಾನೇ ಪರೀಕ್ಷೆ ಕೂಡ ಮುಗಿದಿದೆ, ಇನ್ನೆಲ್ಲಿ ಹೋಗ್ಲಿ? ಖುಷಿನಾ ಖುಷಿನಾ ಖುಷಿನಾ?
ನಗುತ್ತಾವೆ ನಮ್ಮ ಹತ್ರ ಬರುತ್ತಾವೆ ನಾವೆಲ್ಲ ಒಂದಾಗಿರುವ ದುಡ್ಡು ಕೇಳೋಕೆ ಈ ನಮ್ಮ ಪ್ರೀತಿ ನೋಡಿ ಹೊಗಳಿ ಹಾಡೋಕೆ ಮುಳ್ಳೇ ಇಲ್ಲ ನಾವು ರೋಜಾವ ಸುಳ್ಳೇ ಇಲ್ಲ ಸತ್ಯ ನಮ್ಮ ಜೀವ ಹೀಗೆ ಹಾಡು ಹೇಳ್ಕೊಂತ ಹಿಂಗೆ ನಡೀತಾ ಇರ್ತೀರೋ ಅಥವಾ ಸಿಹಿ ಅಡಿಗೆ ಮಾಡಿಟ್ಟಿದ್ದೀನಿ ಊಟಕ್ಕೆ ಏನಾದರೂ ಬರ್ತೀರೋ? ಅಮ್ಮ, ನನಗಂತೂ ಹೊಟ್ಟೆ ತುಂಬಾ ಹಸಿವಾಗಿದೆ. ಯಾಕೆ ಗೊತ್ತಾ, ನನ್ನ